ಮುಂದಿನ ಸುದ್ದಿ, ದೇಶದಲ್ಲಿ 2 ತಿಂಗಳಿಗೆ ಆಗುವಷ್ಟು ತೈಲ, 1 ತಿಂಗಳಿಗೆ ಆಗುವಷ್ಟು ಅನಿಲ ಸಂಗ್ರಹ ಅಂತ ಹೇಳ್ತಾ ಇದ್ದಾರೆ. ಒಂದು ಕ್ಲಾರಿಟಿ ಬೇಕಲ್ಲ. ಈಗಾಗಲೇ ಕೆಲವು ಕಡೆಯಲ್ಲಿ ಆತಂಕದ ಪರಿಸ್ಥಿತಿ ಇದೆ. ಕೆಲವರೆಲ್ಲ ಈಗ ಪೆಟ್ರೋಲ್ ಬಂಕು ಅಲ್ಲೆಲ್ಲ ಮುಗಿ ಬೀಳ್ತಾ ಇದ್ದಾರೆ, ಇನ್ಮೇಲೆ ಪೆಟ್ರೋಲ್ ಸಿಗಲ್ವಂತೆ ಅಂತ. ಸೊ ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಇರೋದು ನೋಡಿ. ದೇಶದಲ್ಲಿ ಎಲ್ಲೂ ಪೆಟ್ರೋಲ್, ಡೀಸೆಲ್ ಅಥವಾ LPG ಕೊರತೆ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ನಡೀತಾ ಇದ್ರು ದೇಶದ ನಾಗರಿಕರಿಗೆ 2 ತಿಂಗಳಿಗೆ ಬೇಕಾಗುವಷ್ಟು ತೈಲ ಸಂಗ್ರಹ ಇದೆ. ಅಲ್ಲದೆ 1 ತಿಂಗಳಿಗೆ ಸಾಕಾಗುವಷ್ಟು ಅನಿಲ ದಾಸ್ತಾನು ಇದೆ ಅಂತ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಸ್ಪಷ್ಟಪಡಿಸ್ತಾ ಇದೆ. ಇರಾನ್ ಅಮೆರಿಕ ಕದನದ ಕಾರಣ ದೇಶದಲ್ಲಿ LPG ಪೂರೈಕೆ ವ್ಯತ್ಯಯವಾಗಿದೆ. ತೈಲಕ್ಕೂ ಕೊರತೆ ಆಗಬಹುದು ಎಂಬ ವದಂತಿ ಹರಡಿದೆ. ಈ ಬಗ್ಗೆ ಗುರುವಾರ ಅಂಕಿ ಅಂಶ ಸಮೇತವಾಗಿ ಸ್ಪಷ್ಟನೆ ನೀಡಿರುವ ತೈಲ ಸಚಿವಾಲಯ ಭಾರತದ ಪೆಟ್ರೋಲ್ ಮತ್ತು LPG ಪೂರೈಕೆ ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ. ಜನರಲ್ಲಿ ಆತಂಕ ಮೂಡಿಸುವ ರೀತಿಯಲ್ಲಿ ಯಾರೂ ದಾರಿ ತಪ್ಪಿಸುವಂತ ಪ್ರಯತ್ನವನ್ನು ನಡೆಸಬಾರದು ಅಂತ ಸೂಚಿಸಿದೆ. 60 ದಿನಕ್ಕಾಗುವಷ್ಟು ಸಂಗ್ರಹ. ಮಧ್ಯಪ್ರಾಚ್ಯ ಸಂಘರ್ಷ 27ನೇ ದಿನಕ್ಕೆ ಕಾಲಿಟ್ಟಿದ್ರು. ನಮ್ಮಲ್ಲಿ ಒಟ್ಟಾರೆ 74 ದಿನಗಳಾಗುವಷ್ಟು ತೈಲ ಸಂಗ್ರಹ ಇದೆ. ಸದ್ಯ 60 ದಿನಗಳಾಗುವಷ್ಟು ಸಂಗ್ರಹ ಇದೆ. ಮುಂದಿನ 2 ತಿಂಗಳ ಕಚ್ಚಾ ತೈಲ ಪೂರೈಕೆಯನ್ನು ಈಗಾಗಲೇ ಖಚಿತಪಡಿಸಿಕೊಳ್ಳಲಾಗಿದೆ ಅಂತ ಸಚಿವಾಲಯ ಕನ್ಫರ್ಮ್ ಮಾಡ್ತಾ ಇದೆ. ಇನ್ನು ಭಾರತಕ್ಕೆ ಸಮಸ್ಯೆ ಇಲ್ಲ ಅನ್ನುವಂಥ ಭರವಸೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಡ್ತಾ ಇರೋದು. ವಿಶ್ವದಾದ್ಯಂತ ತೈಲ ದರ ಏರಿಕೆ ಬಿಸಿ ತಟ್ಟಿದೆ. ಪೆಟ್ರೋಲು, ಡೀಸೆಲು, ಗ್ಯಾಸ್ಗಾಗಿ ರೇಷಿಂಗ್ ವ್ಯವಸ್ಥೆ ಜಾರಿಗೆ ಬಂದಿದೆ. ಗ್ಯಾಸ್ ಮತ್ತು ಪೆಟ್ರೋಲ್ ಪಂಪ್ಗಳು ಬಂದ್ ಆಗಿದೆ. ಇನ್ನು ಕೆಲ ದೇಶಗಳು ರಾಷ್ಟ್ರೀಯ ಇಂಧನ ತುರ್ತು ಪರಿಸ್ಥಿತಿ ಘೋಷಿಸಿದೆ. ಆದರೆ ಭಾರತದಲ್ಲಿ ಅಂತ ಸ್ಥಿತಿ ಇಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವುದು ಸುಳ್ಳು. ಆ ಸುಳ್ಳು ವಿಡಿಯೋಗಳಿಗೆ ಕೆಲ ಪೆಟ್ರೋಲ್ ಪಂಪ್ಗಳಲ್ಲಿ ಜನಜಂಗುಳಿ ಕಂಡು ಬರ್ತಾ ಇರಬಹುದೇನೋ ಅಷ್ಟೇ. ಪೂರೈಕೆಯಲ್ಲಿ ವ್ಯತ್ಯಯ ಆಗದಂತೆ ತೈಲ ಕಂಪನಿಗಳ ಡಿಪೋಗಳು ರಾತ್ರಿ ವೇಳೆಯೂ ಕಾರ್ಯಾಚರಣೆ ನಡೆಸ್ತಾ ಇದೆ. ಹಣದ ಸಮಸ್ಯೆಯಿಂದಾಗಿ ಎಲ್ಲೂ ಪೆಟ್ರೋಲು, ಡೀಸೆಲ್ ಪೂರೈಕೆ ಸಮಸ್ಯೆ ಆಗದಂತೆ ಪೆಟ್ರೋಲ್ ಪಂಪ್ಗಳ ಮರುಪಾವತಿ ಅವಧಿಯನ್ನು ಮರುದಿನಕ್ಕೇರಿಸಲಾಗಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ತಿಳಿಸಲಾಗಿದೆ. ಇನ್ನು LPGಯಲ್ಲೂ ಕೂಡ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ ಅಂತ ಮಾಹಿತಿ ನೀಡ್ತಾ ಇದ್ದಾರೆ. ಸುಮಾರು 1 ತಿಂಗಳಿಗಾಗುವಷ್ಟು LPG ಸಂಗ್ರಹ ಮಾಡಲಾಗಿದೆ. ಇನ್ನಷ್ಟು ಖರೀದಿ ಪ್ರಕ್ರಿಯೆ ನಡೆದಿದೆ ಅಂತ LPG ಪರಿಸ್ಥಿತಿಯ ಬಗ್ಗೆ ಸಚಿವಾಲಯ ಸ್ಪಷ್ಟಪಡಿಸಿದೆ. ಇನ್ನು ದೇಶೀಯವಾಗಿ LPG ಉತ್ಪಾದನೆಯನ್ನು 40% ಏರಿಸಲಾಗಿದೆ. ನಿತ್ಯ 80 TMC ಅಷ್ಟು LPGಗೆ ಬೇಡಿಕೆ ಇದ್ದು ದೇಶೀಯ ಉತ್ಪಾದನೆಯನ್ನು 50 TMTಗೆ ಹೆಚ್ಚಿಸಲಾಗಿದೆ. ಈ ನಡುವೆ LPG ಆಮದು 30 TMTಗೆ ಇಳಿಕೆ ಆಗಿದೆ. ಅಂದರೆ ಭಾರತದಲ್ಲಿ LPG ಉತ್ಪಾದನೆ ಹೆಚ್ಚಾಗಿದೆ, ಆಮದು ಕಡಿಮೆ ಆಗಿದೆ ಅಂತ ಸಚಿವಾಲಯ ಮಾಹಿತಿ ನೀಡ್ತಾ ಇದೆ. ಇದ್ರ ಮಧ್ಯದಲ್ಲಿ 800 TMT ಅಷ್ಟು LPG ಆಮದನ್ನು ಈಗಾಗಲೇ ಖಚಿತಪಡಿಸಲಾಗಿದೆ. ಅಮೆರಿಕ, ರಷ್ಯಾ, ಆಸ್ಟ್ರೇಲಿಯಾ ಮತ್ತು ಇತರೆ ರಾಷ್ಟ್ರಗಳಿಂದ LPG ಹೊತ್ತ ಹಡಗುಗಳು ಭಾರತಕ್ಕತ್ತ ಬರ್ತಾ ಇವೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಹಾಗಾಗಿ ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಚ್ಚಾ ತೈಲ ಬೆಲೆ ಮತ್ತೆ ನೆಗೆತ. ಬ್ಯಾರೆಲ್ಗೆ ಈಗ $100. ಅಮೆರಿಕದ ಕದನ ವಿರಾಮ ಷರತ್ತನ್ನು ಇರಾನ್ ತಿರಸ್ಕರಿಸಿದಂತ ಬೆನ್ನಲ್ಲೇ ಇಳಿಕೆ ಕಂಡಿದ್ದಂತ ಕಚ್ಚಾ ತೈಲ ಬೆಲೆ ಮತ್ತೆ ಏರಿಕೆ ಆಗಿದೆ. ಅಂತಾರಾಷ್ಟ್ರೀಯ ಮಾನದಂಡವಾದ ಬ್ರೆಂಟ್ ಕಚ್ಚಾ ತೈಲದ ಬೆಲೆ 3% ಹೆಚ್ಚಳ ಆಗಿರೋದು. ಬ್ಯಾರೆಲ್ಗೆ $100.39 ತಲುಪಿದೆ. ಬುಧವಾರ 5.2% ಕುಸಿದು ಪ್ರತಿ ಬ್ಯಾರೆಲ್ಗೆ $94.97 ತಲುಪಿತ್ತು. ಇನ್ನು ಇದರ ಪರಿಣಾಮ ವಿದೇಶಿ ಷೇರುಪೇಟೆಯ ಮೇಲೆಯೂ ಕೂಡ ಬೀರಿದೆ. ಬ್ರಿಟನ್ನ ಸೂಚ್ಯಂಕ FTSE, ಫ್ರಾನ್ಸ್ ಸೂಚ್ಯಂಕ CAC, ಜರ್ಮನಿಯ DAX, ಟೋಕಿಯೋದ ನಿಕ್ಕಿ, ದಕ್ಷಿಣ ಕೊರಿಯಾದ ಕೋಸ್ಟಿಗಳು ನಕಾರಾತ್ಮಕ ಬೆಳವಣಿಗೆಯನ್ನು ದಾಖಲಿಸ್ತಾ ಇದೆ. ಒಂದಕ್ಕೊಂದು ಇದು ಕನೆಕ್ಟ್ ಇದ್ದಂಗೆ ಒಂದಾದ್ಮೇಲೆ ಒಂದು ವೇರಿಯೇಷನ್ಸ್ ಆಗ್ತಾ ಇದೆ. ಇನ್ನು ತನ್ನ ತೈಲ ಖರೀದಿಸಿದ ಹಡಗುಗಳಿಗೆ ರಷ್ಯಾ ನೌಕಾಪಡೆಯಿಂದ ರಕ್ಷಣೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ರಷ್ಯಾ ಇದೀಗ ತನ್ನ ತೈಲ ಕೊಂಡ ಹಡಗುಗಳಿಗೆ ನೌಕಾಸೇನೆ ಮುಖಾಂತರ ರಕ್ಷಣೆ ಒದಗಿಸುವ ನಿರ್ಧಾರ ಕೈಗೊಂಡಿದೆ. ನಿಷೇಧ ತಪ್ಪಿಸಿ ಸಾಕ್ತಾ ಇರುವ ತನ್ನ ವಾಣಿಜ್ಯ ಹಡಗುಗಳನ್ನು ಪಾಶ್ಚಿಮಾತ್ಯ ದೇಶಗಳು ವಶಕ್ಕೆ ಪಡಿತಾ ಇರುವ ಪ್ರಕರಣಗಳು ಹೆಚ್ಚುತ್ತಿರುವಂತಹ ಹಿನ್ನೆಲೆಯಲ್ಲಿ ರಷ್ಯಾ ಈ ನಿರ್ಧಾರವನ್ನು ಕೈಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಜೋವ್, ಕಪ್ಪು ಸಮುದ್ರ ಹಾಗೂ ಬಾಲ್ಟಿಕ್ ಸಮುದ್ರಕ್ಕೆ ಸೀಮಿತವಾಗಿ ತನ್ನ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸುವುದಕ್ಕೆ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಪಾಶ್ಚಿಮಾತ್ಯ ದೇಶಗಳ ನಿಷೇಧ ತಪ್ಪಿಸಿ ರಷ್ಯಾದಿಂದ ಸಾಗುವ ಹಡಗುಗಳನ್ನು ಬ್ರಿಟನ್ ಮತ್ತಿತರ ದೇಶಗಳು ಆಗಾಗ್ಗೆ ವಶಕ್ಕೆ ಪಡಿತಾ ಇದೆ. ಹೀಗಾಗಿ ರಷ್ಯಾ ಈ ಕ್ರಮವನ್ನು ಜರುಗಿಸಿದೆ. ಇನ್ನು